HIV ಇದೆ ಎಂದು ತಮ್ಮನನ್ನೇ ಕೊಂದಿರುವಂತಹ ಅಕ್ಕ ಬಾವ ಮರ್ಯಾದೆಗೆ ಅಂಜಿ ತಮ್ಮನ ಉಸಿರನ್ನ ನಿಲ್ಲಿಸಿದ್ದಾರೆ. ಅಕ್ಕ ಬಾವ ಆಂಬ್ಯುಲೆನ್ಸ್ ನಲ್ಲೇ ಉಸಿರುಗಟ್ಟಿಸಿ ಯುವಕನನ್ನ ಕೊಲೆ ಮಾಡಲಾಗಿದೆ. ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಈ ಪ್ರಕರಣ. ತಮ್ಮನಿಗೆ HIV ಇದೆ ಅನ್ನೋದಾಗಿ ಗೊತ್ತಾಗಿ ಅಕ್ಕ ಬಾವ ಮರ್ಯಾದೆಗೆ ಅಂಜಿ ತಮ್ಮನ ಉಸಿರನ್ನೇ ಚೆಲ್ಲಿದ್ದಾರೆ. ಆಂಬ್ಯುಲೆನ್ಸ್ ನಲ್ಲೇ ಉಸಿರುಗಟ್ಟಿಸಿ ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದಲ್ಲಾಗಿರೋ ಘಟನೆ ಇದು. ಆ ಗ್ರಾಮದ ಮಲ್ಲಿಕಾರ್ಜುನ್ 23 ವಯಸ್ಸು, ಕೊಲೆಯಾಗಿರುವಂತ ಯುವಕ ಆತ. ಅಕ್ಕ ನಿಶಾ ಹಾಗೂ ಬಾವ ಮಂಜುನಾಥ್ ಇವರಿಬ್ಬರು ಸೇರಿ ಇಂಥದ್ದೊಂದು ಕೊಲೆ ಮಾಡಿದ್ದಾರೆ. ಹೊಳಲ್ಕೆರೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ ಮಲ್ಲಿಕಾರ್ಜುನ್. ಆಪರೇಷನ್ ವೇಳೆ ಮಲ್ಲಿಕಾರ್ಜುನ್ಗೆ HIV ಇದೆ ಅನ್ನೋದು ದೃಢವಾಗುತ್ತೆ. ಯಾವಾಗ ತಮ್ಮನಿಗೆ HIV ಇದೆ ಅನ್ನೋದು ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಮರ್ಯಾದೆಗೆ ಅಂಜಿದಂತ ಅಕ್ಕ ಮತ್ತು ಬಾವ, ನೋಡಿ ಅಕ್ಕ ಇವರೇ, ತಮ್ಮನಿಗೆ HIV ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಂಥ ಅತ್ಯಂತ ದಾರುಣವಾಗಿ ತಮ್ಮನನ್ನೇ ಕೊಲ್ಲಲಿಕ್ಕೆ ಮುಂದಾಗಿರುವಂತ ಅಕ್ಕ, ಮೃತಪಟ್ಟಿರುವಂತ ಮಲ್ಲಿಕಾರ್ಜುನ್ ಸದ್ಯ ಗಮನಿಸ್ತಾ ಇದೀವಿ ಮೃತದೇಹವನ್ನ. 23 ವಯಸ್ಸು. ನೋಡಿ, ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ರಾಜಶೇಖರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಶೇಖರ್, ಯಾವಾಗ ತಮ್ಮನಿಗೆ ಅಪಘಾತ ಆಗಿತ್ತು, ಅದಾದ್ಮೇಲೆ ಆಂಬ್ಯುಲೆನ್ಸ್ ಇಂದ ಅವ್ರು ಎಲ್ಲಿಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ, ಏನಿದು ಘಟನೆ? ಸದ್ಯ ಪ್ರಕರಣ ದಾಖಲಾಯ್ತಾ? ಎಸ್ ಅಖಿಲೇಶ್, ಏನು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ತಮ್ಮನಿಗೆ HIV ಪಾಸಿಟಿವ್ ಇದೆ ಎನ್ನುವಂತಹ ಒಂದು ದೃಢಪಡುತ್ತಿದ್ದಂತೆ ತಮ್ಮನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲಿ ಉಸಿರುಗಟ್ಟಿಸಿ ಅಕ್ಕ ಮತ್ತು ಅಕ್ಕನ ಗಂಡ ಕೊಲೆ ಮಾಡಿರುವಂತಹ ಪ್ರಕರಣ ಇದೀಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಕ್ಕ ನಿಶಾ ಮತ್ತು ಅಕ್ಕನ ಗಂಡನಾದಂತಹ ಮಂಜುನಾಥ್ ಇಬ್ಬರು ಕೂಡ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಈ ಒಂದು ಕಳೆದ ಒಂದು ವಾರದ ಹಿಂದೆಯಷ್ಟೇ ಈ ಒಂದು ಏನು ಕೊಲೆಯಾದಂತಹ ಮಲ್ಲಿಕಾರ್ಜುನ್ ಏನಿದ್ದಾನೆ, ಈತನಿಗೆ ಅಪಘಾತದಲ್ಲಿ ತೀವ್ರತರವಾದಂತಹ ಗಾಯಗಳಾಗಿರುತ್ತೆ. ಕಾಲಿಗೆ ರಾಡನ್ನು ಕೂಡ ಹಾಕಿರುತ್ತಾರೆ. ಅಲ್ಲಿಂದ ಮಣಿಪಾಲ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಕರೆದೊಯ್ಯುವಂತಹ ವೇಳೆ ಈತನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತದ್ದು. ಅನುಮಾನಗೊಂಡಂತಹ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ತಿಳಿಸಿದಂತಹ ಸಂದರ್ಭದಲ್ಲಿ ಪೊಲೀಸ್ ತನಿಖೆಯಲ್ಲಿ ವಿಚಾರಣೆಯ ವೇಳೆ ಈ ಒಂದು ಕೊಲೆಯ ರಹಸ್ಯ ಬಯಲಾಗಿದೆ ಅಂತ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ.